ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಜೀವಕ್ಕೆ ಜೀವ ನೀನು ಭಾಗ 44. ಶ್ರೀನಿಧಿಯ ಕಥೆಯನ್ನೆಲ್ಲ ಕೇಳಿದ ಸಾಮ್ರಾಟನಿಗೆ ಬೇಸರವಾಗಿತ್ತು. ಒಂದೆರಡು ನಿಮಿಷ ತನ್ನ ಮನಸ್ಸನ್ನು ನಿಗ್ರಹಿಸಿಕೊಂಡು ಅವಳತ್ತ ಹೆಜ್ಜೆ ಹಾಕಿದನು. ಶೂನ್ಯ ಭಾವನೆ ಮುಖದಲ್ಲಿ ಹೊತ್ತು ಅಲೆಗಳತ್ತ ದೃಷ್ಟಿ ನೆಟ್ಟವಳ ಪಕ್ಕದಲ್ಲೇ ಕುಳಿತು ಅವಳ ಕೈಯಲ್ಲಿ ತನ್ನ ಕೈ ಸೇರಿಸಿದಾಗ ಅವಳು ಗಾಬರಿಯಲ್ಲಿ ಅವನತ್ತ ನೋಡಿದಳು. ತಪ್ಪಾಗಿ ತಿಳಿಯಬೇಡ, ನೋವಲ್ಲಿರುವ ನಿನ್ನ ಜೊತೆ ಅಸಭ್ಯವಾಗಿ ವರ್ತಿಸುವಂತಹ ಕೆಟ್ಟ ಮೆಂಟಾಲಿಟಿ ಇರೋ ಹುಡುಗ ನಾನಲ್ಲ. ಹೌದು, ಒಂದೊಮ್ಮೆ ನೀನು ಯೋಚಿಸಿದ್ದ ಹಾಗೆ ತುಂಬ ಕೆಟ್ಟವನಾಗಿದ್ದೆ. ಆದರೆ ಹಳಿ ತಪ್ಪುತ್ತಿರುವ ನನ್ನ ಬದುಕಿನ ಬಂಡಿಯನ್ನು ಸರಿದಾರಿಗೆ ತಂದವರು ನನ್ನ ಅಂಕಲ್. ಬಿಡು, ನಾನು ಜೀವಿಸಿದ ಆ ಜೀವನವನ್ನು ನಿನ್ನ ಜೊತೆ ಹಂಚಿಕೊಳ್ಳಲು ನನಗಿಷ್ಟವಿಲ್ಲ. ನಿನ್ನನ್ನು ಮೊದಲಿನಿಂದಲೂ ಗಮನಿಸಿದಾಗ ಈ ಹುಡುಗಿ ಅನಾಥೆಯಾದರೂ ಬಚಾರಿ, ಬಾಯಿ ಬಡುಕಿ ಎಂದು ತಿಳಿದಿದ್ದೇ ಹೊರತು ನಿನ್ನೊಳಗಡೆ ಈ ತರಹದ ಒಂದು ನೋವು ಹುದುಗಿಕೊಂಡಿದೆ ಎನ್ನುವುದನ್ನು ನಾನು ನಿಜಕ್ಕೂ ಕಲ್ಪನೆ ಕೂಡ ಮಾಡಿಕೊಂಡಿರಲಿಲ್ಲ. ನಿಧಿ, ನಿನ್ನ ಅರುಣಮ್ಮ ಸರಿಯಾಗಿ ಹೇಳಿದ್ದಾರೆ. ಜೀವನ ಎನ್ನುವುದು ಹರಿಯುವ ನೀರಿದ್ದಂತೆ. ನಮ್ಮ ಜೊತೆ ಯಾರು ಇರಲಿ ಇಲ್ಲದಿರಲಿ, ಲೈಫ್ ಈಸ್ ಆಲ್ ಅಬೌಟ್ ಮೂವಿಂಗ್ ಆನ್ ಅಷ್ಟೆ. ಹೌದು, ಇದೇ ನೋವಲ್ಲಿ ಕಾಲೇಜಿಗೂ ಬರದೆ ಆಶ್ರಮದಲ್ಲೇ ಇದ್ದೆಯಾ ಅಂತ ಅವಳತ್ತ ನೋಡಿದಾಗ ಅವನ ಕೈಯಲ್ಲಿದ್ದ ತನ್ನ ಕೈಯನ್ನು ಬಿಡಿಸಿಕೊಂಡು ಕಣ್ಣಂಚಲ್ಲಿದ್ದ ನೀರನ್ನು ಒರೆಸಿ ಕಾಲೇಜಿಗೆ ಪ್ರತಿದಿನ ಬಂದು ಸಂಜೆ 5 ಗಂಟೆಯವರೆಗೂ ಲೈಬ್ರರಿಯಲ್ಲಿ ಪುಸ್ತಕ ಹಿಡಿದು ಕುಳಿತಿರುತ್ತಿದ್ದೆ. ಕಾರಣ, ಆಶ್ರಮಕ್ಕೆ ಹೋದರೆ ಕಿತ್ತು ತಿನ್ನುವ ಅಪ್ಪ ಅಮ್ಮನ ನೆನಪು. ಜೊತೆಗೆ ಆಶ್ರಮಕ್ಕೆ ಬಂದ ಮೇಲೆ ಅಡುಗೆ ಮಾಡಿ ಬಡಿಸುವ ಕೈತುತ್ತು ಕೊಡುವ ಸರೋಜಮ್ಮನಿಲ್ಲ. ಒಂದರ ಹಿಂದೆ ಒಂದು ನೋವು ಕೊಡುವ ವಿಷಯಗಳಿಂದ ನಾನು ಕಣ್ಣೀರಾಗುವುದು ಅಲ್ಲದೆ ಆಶ್ರಮದಲ್ಲಿರುವ ಎಲ್ಲರೂ ನನ್ನ ನೋವನ್ನು ನೋಡಿ ಅವರೂ ಕಣ್ಣೀರು ಹಾಕಲು ಶುರು ಮಾಡುತ್ತಾರೆ. ನನ್ನೊಬ್ಬಳಿಂದ ಅವರೆಲ್ಲ ಕಣ್ಣೀರು ಹಾಕುವುದು ನನಗಿಷ್ಟವಿಲ್ಲ. ಅದಕ್ಕೆ ಕ್ಲಾಸ್ ಮುಗಿದ ಮೇಲೆ ಆದಷ್ಟು ಸಮಯ ಲೈಬ್ರರಿಯಲ್ಲಿ ಇರುತ್ತಿದ್ದೆ ಎಂದಳು. ಮುಂದೆ ಇಬ್ಬರ ನಡುವೆಯೂ ಮಾತೇ ಇರಲಿಲ್ಲ. ಅಲೆಗಳತ್ತ ದೃಷ್ಟಿ ನೆಟ್ಟವಳು ತನ್ನ ನೋಟವನ್ನು ಬದಲಿಸಿ ಪಕ್ಕದಲ್ಲೇ ಕುಳಿತಿದ್ದ ಸಾಮ್ರಾಟ್ನನ್ನು ನೋಡಿ, ಕ್ಷಮಿಸು, ನನ್ನ ನೋವಿನ ಕಥೆಯನ್ನು ಹೇಳುತ್ತಾ ನಿನ್ನ ತಲೆ ತಿನ್ನುವುದರ ಜೊತೆ ನನ್ನ ಅಳುವಿನಿಂದ ನಿನಗೆ ಕಿರಿಕಿರಿಯಾಗಿರಬಹುದು. ನಮ್ಮಂತಹ ಬಡವರ ಲೈಫ್ ಇಷ್ಟೇ, ಕಣ್ಣೀರಲ್ಲೇ ಕೈ ತೊಳೆಯುವುದು ಅಂತಾರಲ್ಲ, ಹಾಗೆ. ಹೌದು, ಹಾಗೇನೋ ಅಂಕಲ್ ಅಂದೆ. ನೀನು ಕೂಡ ನನ್ನ ಹಾಗೆಯೇ ಅನಾಥ ಅಲ್ಲ ಇರಬೇಕು. ನೀನು ಹಾಕುವ ಬ್ರ್ಯಾಂಡೆಡ್ ಬಟ್ಟೆಗಳು, ಆ ದುಬಾರಿಯಾದ ಬೈಕ್, ಇನ್ನು ಶ್ರೀಮಂತರಿಗೆ ಇರುವ ಕೆಟ್ಟ ಚಟಗಳು ಎಲ್ಲವೂ ನಿನಗಿದೆ. ಇದೆಲ್ಲ ನಮ್ಮಂತಹ ಅನಾಥ ಬಡಮಕ್ಕಳ ಕಲ್ಪನೆಗೂ ನಿಲುಕದ್ದು. ಹೌದು, ನಿನ್ನ ಹೆಸರೇನು ಅಂತ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದಾಗ ಅವಳ ನೋಟದಿಂದ ಗಲಿಬಿಲಿಗೊಂಡವನು ನಿನ್ನ ಕಥೆಯನ್ನು ಕೇಳಿ ತಲೆನೋವಾಗಲಿಲ್ಲ, ಬದಲಿಗೆ ಬೇಸರವಾಯಿತು. ನಿನ್ನ ಹಾಗೆ ನಾನು ಎಲ್ಲರಿದ್ದು ಅನಾಥ. ಹುಟ್ಟುವಾಗಲೇ ತಾಯಿಯನ್ನು ಕಳೆದುಕೊಂಡ ನತದೃಷ್ಟ. ತಾಯಿ ಇಲ್ಲದ ಮಗನೆಂದು ಡ್ಯಾಡ್ ನನ್ನ ಇಷ್ಟದಂತೆ ಇರಲು ಬಿಟ್ಟರು. ಅದರ ಪರಿಣಾಮವೇ ನನ್ನ ಈಗಿನ ಲೈಫ್ ಸ್ಟೈಲ್. ಮೊಗದಷ್ಟು ಪ್ರೀತಿ ಕೊಡಲು ನನಗೆ ಡ್ಯಾಡ್, ಅವರ ತಂಗಿ, ಫ್ಯಾಮಿಲಿ ಎಲ್ಲ ಇದ್ದಾರೆ. ಆದರೆ ನನಗೆ ಸಿಕ್ಕ ಸ್ವಾತಂತ್ರ್ಯವನ್ನು ದುರುಪಯೋಗಪಡಿಸಿಕೊಂಡು ಕೆಟ್ಟ ಗೆಳೆಯರ ಸಹವಾಸ ಮಾಡಿ ಅಮಲಿನ ಜಗತ್ತಿನೊಳಗಡೆ ಕಾಲಿಟ್ಟ ಮೇಲೆ ನನ್ನವರಿಗಿಂತ, ಅವರು ತೋರಿಸುವ ಪ್ರೀತಿಗಿಂತ ಈ ಡ್ರಿಂಕ್ಸ್, ಸ್ಮೋಕ್ ಇದೇ ಎಲ್ಲ ಮುಖ್ಯವಾಯಿತು. ಇನ್ನೇನು ನನ್ನ ಜೀವನ ಪೂರ್ತಿ ನಾಶವಾಯಿತು ಎನ್ನುವಾಗ ಅಂಕಲಿಗೆ ನನ್ನ ಬಗ್ಗೆ ತಿಳಿದು ಅವರು ಬುದ್ಧಿ ಮಾತು ಹೇಳಿದ ಮೇಲೆ ಸ್ವಲ್ಪ ಬದಲಾಗಿದ್ದೇನೆ. ಮೊದಲು ಗೆಳೆತನದ ಹೆಸರಲ್ಲಿ ನನ್ನನ್ನೇ ಕೊಲ್ಲಲು ನೋಡಿದ ಗೆಳೆಯರಿಂದ ದೂರಾದೆ. ಆಮೇಲೆ ಕುಡಿತ, ಸ್ಮೋಕ್, ಈಗೆಲ್ಲಾದರೂ ಎಕ್ಸಾಮ್ ಎಂದು ನಿದ್ದೆ ಬಿಟ್ಟು ಓದಿದಾಗ ತಲೆನೋವು ಶುರುವಾದರೆ ಈ ಮನೆಗೆ ಬಂದು ಒಂದು ಬಿಯರ್ ಕುಡಿಯುತ್ತೇನೆ ಅಷ್ಟೇ. ಈಗೀಗ ನೀನು ಸಿಕ್ಕ ಮೇಲೆ ಅದಕ್ಕೂ ಗುಡ್ ಬೈ ಹೇಳಿದ್ದೇನೆ. ಕಾರಣ, ನಿನ್ನ ಬೈಗುಳದ ಮಾತುಗಳೇ ಸಾಕು ನನ್ನ ಸ್ಟ್ರೆಸ್, ತಲೆನೋವು ಕಡಿಮೆ ಮಾಡಲು. ಅದಕ್ಕೆ ಇರಬೇಕು ನೀನು ಬೈದು ಚೂರಿ ತೋರಿಸಿದರೂ ನಿನ್ನ ಹಿಂದೆ ನಿನ್ನ ಬೈಗುಳ ಕೇಳಲು ನಾನು ಓಡಿ ಬರುವುದು ಎಂದಾಗ ಇಬ್ಬರ ತುಟಿಯಂಚಲ್ಲೂ ನಗುವಿತ್ತು. ಹೌದು, ನಿನ್ನ ಹೆಸರೇನು ಎಂದಾಗ ಅವನ ಮೊಬೈಲ್ ರಿಂಗಣಿಸಿತು. ಗೆಳೆಯರು ಬಾಸ್ಕೆಟ್ಬಾಲ್ ಪ್ರಾಕ್ಟೀಸಿಗೆ ಬರಲು ಕರೆ ಮಾಡಿದ್ದರು.
ಅವರ ಜೊತೆ ಮಾತನಾಡಿ ಫೋನಿಟ್ಟವನು, "ಓ ಗಾಡ್, ಟೈಮ್ ನೋಡು. ನಿನಗೆ ಹಸಿವೆ ಆಗುವುದಿಲ್ಲವಾ? ಬಾ, ಮನೆಯಲ್ಲಿ ಏನಾದರೂ ಇದ್ದರೆ ತಿನ್ನೋಣ" ಅಂತ ಕುಳಿತಲ್ಲಿಂದ ಅವನು ಎದ್ದರೆ, "ಎಲ್ಲಿ? ನಿನ್ನ ಮನೆಯಲ್ಲ? ಬೇಡಪ್ಪ, ಆ ಪ್ರಾಣಿ ಸಂಗ್ರಹಾಲಯದಲ್ಲಿ ನೀನು ಏನು ಮಾಡಿಕೊಟ್ಟರೂ ನಾನು ತಿನ್ನೋಲ್ಲ" ಎಂದವಳ ಮಾತಿಗೆ ದಿ ಡೆವಿಲ್ ಇಸ್ ಬ್ಯಾಕ್ ಎಂದುಕೊಂಡು ನಸು ನಕ್ಕವನು, "ಡೋಂಟ್ ವರಿ, ಈ ಸಲ ಮನೆ ಫುಲ್ ಕ್ಲೀನ್ ಆಗಿದೆ. ಪ್ರಾಣಿ ಪಕ್ಷಿ ಏನಿಲ್ಲ ಅಲ್ಲಿ. ಬಾ. ಎಷ್ಟು ಅಂತ ಈ ಬಿಸಿಲಿಗೆ ಈ ಮರಳಲ್ಲಿ ಕುಳಿತಿರುತ್ತೀಯ" ಅಂತ ಅವಳ ಕೈ ಹಿಡಿದು ಮನೆಯ ತನಕ ಎಳೆದುಕೊಂಡು ಹೋಗಿ ಕೀ ತೆಗೆದು ಇಬ್ಬರು ಮನೆಯೊಳಗಡೆ ಹೋದರು. ಮೊದಲು ಅಡಿಗೆ ಕೋಣೆ ನೋಡಿ ಕಣ್ಣರಳಿಸುತ್ತಾ, "ನಾಟ್ ಬ್ಯಾಡ್ ಮಂಗ, ಬೇಗ ಏನಾದರೂ ಮಾಡಿಕೊಡು, ತುಂಬ ಹಸಿವಾಗುತ್ತಿದೆ" ಅಂತ ಅತ್ತಿತ್ತ ತಿನ್ನಲು ಏನಾದರೂ ಸಿಗಬಹುದಾ ಎಂದು ಕಣ್ಣಾಡಿಸಿದವಳಿಗೆ ಅಲ್ಲಿ ಏನೂ ಸಿಗಲಿಲ್ಲ. ಅವಳನ್ನು ಗಮನಿಸಿ ಅಲ್ಲೇ ಇದ್ದ ಚಿಕ್ಕದಾದ ಫ್ರಿಡ್ಜ್ ತೆರೆದು ಅದರೊಳಗಡೆ ಇದ್ದ ಜ್ಯೂಸ್ ಬಾಟಲ್ ಅವಳತ್ತ ಚಾಚಿ, "ಸಾರಿ, ಫ್ರೂಟ್ಸ್ ಎಲ್ಲ ತಿನ್ನುವಷ್ಟು ಒಳ್ಳೆಯವನು ನಾನಲ್ಲ. ಅಡುಗೆ ಮಾಡಲು ಮೊದಲೇ ಬರೋಲ್ಲ. ಹಾಗಾಗಿ ಜ್ಯೂಸ್ ಜೊತೆ ಬಿಯರ್ ಬಾಟಲ್ಸ್ ಇವೆ" ಎಂದ. "ಅಷ್ಟೇ ತಾನೇ" ಅಂತ ಅವನ ಪಕ್ಕವೇ ನಿಂತು ಅಲ್ಲಿರುವ 5-6 ಬಿಯರ್ ಬಾಟಲ್ ನೋಡುತ್ತಾ ಹೇಳಿದಾಗ, ತಕ್ಷಣ ಫ್ರಿಡ್ಜ್ ಬಾಗಿಲು ಮುಚ್ಚಿ, "ಇದೆಲ್ಲ ಹುಡುಗರ ಸೀಕ್ರೆಟ್. ನನ್ನ ಪರ್ಮಿಷನ್ ಇಲ್ಲದೆ ಇದನ್ನೆಲ್ಲ ನೀನು ನೋಡಬಾರದು. ಆಚೆಗೆ ಹೋಗು" ಅನ್ನುತ್ತಾ ಅವಳ ಕೈಗೆ ಜ್ಯೂಸ್ ಬಾಟಲಿ ಕೊಟ್ಟು ಮ್ಯಾಗಿ ಮಾಡಲು ನಿಂತನು. ಜ್ಯೂಸ್ ಕುಡಿಯುತ್ತಾ ಅಲ್ಲಿರುವ ಕೋಣೆಗಳ ಒಳಗೆಲ್ಲ ಹೋಗಿ ಅಲ್ಲೇ ಇರುವ ಅವನ ಫ್ಯಾಮಿಲಿ ಫೋಟೋ ಫ್ರೇಮ್ ನೋಡುತ್ತಾ ನಿಂತವಳ ಮನಸ್ಸಲ್ಲಿ ಅವರೆಲ್ಲ ತೊಟ್ಟಿರುವ ಬಟ್ಟೆಗಳನ್ನು ನೋಡಿ ತುಂಬ ಶ್ರೀಮಂತ ವ್ಯಕ್ತಿಗಳು ಇರಬೇಕು ಎಂದುಕೊಂಡವಳ ಪಕ್ಕವೇ ನಿಂತ ಸಾಮ್ರಾಟ್, "ಫೋಟೋ ನೋಡಿ ಶ್ರೀಮಂತರು ಅಂತೆಲ್ಲ ಅಂದುಕೊಳ್ಳಬೇಡ. ಹೊಟ್ಟೆ ಪಾಡಿಗೆ ಫ್ಯಾಮಿಲಿ ಬಿಸಿನೆಸ್ ಮಾಡಿಕೊಂಡು ಇದ್ದೇವೆ ಅಷ್ಟೇ" ಎಂದ. ಯಾಕೋ ಅವಳಲ್ಲಿ ತಾನು ಯಾರು, ಏನು ಎಂದು ಹೇಳಲು ಹಿಂಜರಿಯುತ್ತಿದ್ದನು. ಕಾರಣ ಖುದ್ದಾಗಿ ಅವನಿಗೂ ತಿಳಿದಿಲ್ಲ. ಮನೆಯೆಲ್ಲ ನೋಡಿ ಸೋಫಾದಲ್ಲಿ ಬಂದು ಕುಳಿತವಳ ಎದುರು ಮ್ಯಾಗಿ ಇರುವ ಬೌಲ್ ಇಟ್ಟು, "ತಗೊಳ್ಳಮ್ಮ, ಬಡವನ ಮನೆಯ ಮೃಷ್ಟಾನ್ನ ಭೋಜನ. ಎಂಜಾಯ್ ಮಾಡು. ನೀನು ನನ್ನ ಮನೆಗೆ 2 ಸಲ ಕೂಡ ಅನಿರೀಕ್ಷಿತವಾಗಿಯೇ ಬಂದಿದ್ದು. ಅದರ ಜೊತೆಗೆ ನನಗೆ ಮಾಡಲು ಬರುವುದು ಮ್ಯಾಗಿ ಮಾತ್ರ. ಸೊ ತಿನ್ನು" ಎಂದರೆ, "ಥ್ಯಾಂಕ್ಸ್, ಆದರೆ ನೀನು ಬಡವನಲ್ಲ ಬಿಡು. ಹಸಿದವರಿಗೆ ಏನೂ ಸಿಕ್ಕರೂ ಅದು ಮೃಷ್ಟಾನ್ನವೇ. ಹೌದು, ನಿನ್ನ ಫ್ಯಾಮಿಲಿ ಫೋಟೋ ನೋಡಿದರೆ ರಾಯಲ್ ಫ್ಯಾಮಿಲಿ ತರಹ ಇದೆ. ನೀನು ನೋಡಿದರೆ ಹಾಗೇನೂ ಇಲ್ಲ ಎನ್ನುತ್ತಿದ್ದೀಯ" ಎಂದವಳ ಮಾತಿಗೆ ತಿನ್ನುತ್ತಿದ್ದದ್ದು ನೆತ್ತಿಗೇರಿ ಕೆಮ್ಮುತ್ತಿದ್ದ ಸಾಮ್ರಾಟ್ ಅಲ್ಲೇ ಅವಳು ಕುಡಿದು ಇಟ್ಟಿದ್ದ ಜ್ಯೂಸ್ ಹೀರಿ, "ಆಗಲೇ ಹೇಳಿದ್ದೆನಲ್ಲ, ನಾವೇನೂ ನೀನು ಕಲ್ಪಿಸಿಕೊಂಡಷ್ಟು ಶ್ರೀಮಂತರಲ್ಲ. ಫ್ಯಾಮಿಲಿ ಬಿಸಿನೆಸ್ ಇದೆ ಅಷ್ಟೇ" ಅಂದ. ಯಾಕೋ ಈ ಬಾರಿಯೂ ಅವಳಲ್ಲಿ ತನ್ನ ಸತ್ಯವನ್ನು ಹೇಳದೆ ಮುಚ್ಚಿಟ್ಟಿದ್ದನು. ಆದರೆ ಮುಂದೊಂದು ದಿನ ಇದೇ ಸತ್ಯ ಅವಳೆದುರಿಗೆ ಅನಾವರಣವಾಗಿ ಇಬ್ಬರ ಜೀವನವೂ ಬದಲಾಗುವುದರಲ್ಲಿತ್ತು. ಮ್ಯಾಗಿ ತಿಂದು ಮುಗಿಸಿದ ಶ್ರೀನಿಧಿ ಸಾಮ್ರಾಟ್ನನ್ನೇ 1-2 ನಿಮಿಷ ಗಮನಿಸಿ, "ಅಲ್ಲ, ಕ್ಯಾಂಪಸ್ ಬಳಿ ನೀನು ಸಿಕ್ಕಿದರೆ ನಿನ್ನ ಆ ಆಟಿಟ್ಯೂಡ್ ನೋಡಿ 4 ತದುಕಿ ಬಿಡೋಣ ಅನ್ನಿಸುತ್ತದೆ. ಆದರೆ ಇಂದು ನೀನು ಯಾರೋ ನನಗೇನೋ ಗೆಳೆಯನಲ್ಲ, ಪರಿಚಯ ಅಥವಾ ಸಂಬಂಧಿ ಮೊದಲೇ ಅಲ್ಲ. ಅಂಥದ್ದರಲ್ಲಿ ನಾನ್ಯಾಕೆ ನನ್ನ ಬಗ್ಗೆ ಎಲ್ಲವನ್ನೂ ನಿನ್ನಲ್ಲಿ ಹೇಳಿಕೊಂಡೆ? ಅದಲ್ಲದೆ ನೀನೊಬ್ಬ ಫ್ಲರ್ಟಿ. ಹುಡುಗಿಯರು ನಿನ್ನ ಹಿಂದೆ ಮುಂದೆ ಜೇನು ಸುತ್ತಿದ ಹಾಗೆ ಸುತ್ತುತ್ತಾರೆ ಎಂದು ನನ್ನ ಕ್ಲಾಸ್ಮೇಟ್ಸ್ ಹೇಳುತ್ತಿದ್ದರು. ನಾನು ನಿನ್ನನ್ನು ನೋಡಿದ ಹಾಗೆ ಕ್ಯಾಂಪಸ್ ಒಳಗಡೆ ಒಬ್ಬನೇ ಇರುತ್ತೀಯ, ಇಲ್ಲವೆಂದರೆ ನಿನ್ನ ಜೊತೆ ಗೆಳೆಯರಿರುತ್ತಾರೆ. ಹೌದು, ಯಾರಿಗೂ ಕಾಣದ ಹಾಗೆ ಹುಡುಗಿಯರನ್ನು ಈ ಮನೆಗೆ ಕರೆದುಕೊಂಡು ಬರುತ್ತೀಯ ಹೇಗೆ" ಎಂದವಳ ಮಾತು ಕೇಳಿ ಬೌಲನ್ನು ಕೋಪದಲ್ಲೇ ಟೇಬಲ್ ಮೇಲೆ ಕುಕ್ಕಿ, "ಹೌದು, ಕಾಲೇಜಲ್ಲಿರುವ ಎಲ್ಲ ಹುಡುಗಿಯರನ್ನು ಇಲ್ಲಿಗೆ ಕರೆದುಕೊಂಡು ಬಂದು ಎಂಜಾಯ್ ಮಾಡುತ್ತೇನೆ. ನನ್ನ ಕಣ್ಣಿಗೆ ಬಿದ್ದು ಉಳಿದವಳು ನೀನೊಬ್ಬಳೇ. ಅದಕ್ಕೆ ನಿನಗೆ ಮ್ಯಾಗಿ ಮಾಡಿಕೊಟ್ಟು ಸ್ವಲ್ಪ ನನ್ನ ಮೇಲೆ ನಂಬಿಕೆ ಬರಲಿ ಎಂದು ಒಳ್ಳೆಯವನ ತರಹ ವರ್ತಿಸಿ ಆಮೇಲೆ ನಿನ್ನ ಜೊತೆ ಕೂಡ ಎಂಜಾಯ್ ಮಾಡಬೇಕೆಂಬ ಪ್ಲ್ಯಾನ್ ಮಾಡಿಕೊಂಡಿದ್ದೇನೆ" ಅಂತ ನಿಧಾನವಾಗಿ ಅವಳತ್ತ ಸರಿದು ತನ್ನನ್ನೇ ಭಯದಿಂದ ನೋಡುತ್ತಿರುವವಳತ್ತ ಬಾಗಿ ಅವಳ ಕಿವಿಯ ಬಳಿ, "ಸೊ ಮಿಸ್ ಶ್ರದ್ಧಾ, ಕ್ಯಾನ್ ವಿ ಸ್ಟಾರ್ಟ್" ಅಂತ ತನ್ನ ಕೈಬೆರಳನ್ನು ಅವಳ ಮುಖದ ಮೇಲೆ ನಿಧಾನವಾಗಿ ಆಡಿಸುತ್ತಾ ಮಾದಕವಾಗಿ ಕೇಳಿದವನ ವರಸೆಗೆ ಶ್ರೀನಿಧಿಗೆ ಗಾಬರಿಯಾದರೂ ಸ್ವಲ್ಪ ಧೈರ್ಯ ತಂದುಕೊಂಡು, "ಓಯ್, ದೂರ ಸರಿ.
ಛೀ, ಇದಕ್ಕೆಯಾ ಮ್ಯಾಗಿ ಮಾಡಿಕೊಡುತ್ತೇನೆ ಎಂದು ಪದೇ ಪದೇ ನನ್ನನ್ನು ಈ ಮನೆಗೆ ಕರೆಯುತ್ತಿದ್ದದ್ದು? ಲೂಸು, ಮೆಂಟಲ್ ಮಂಗ, ಹೋಗೋ ಆಚೆಗೆ ಎಂದು ಕೋಪದಲ್ಲೇ ಕಣ್ಣು ಮುಚ್ಚಿ ಕಿರುಚಿದಳು. ಅವಳ ಮಾತಿಗೆ ಏನೂ ಪ್ರತಿಕ್ರಿಯಿಸದ ಸಾಮ್ರಾಟ್ ಸೋಫಾಕ್ಕೆ ಹುದುಗಿ ಕುಳಿತಿರುವವಳ ನಡುವನ್ನು ಬಳಸಿ ತನ್ನ ಸನಿಹಕ್ಕೆ ಎಳೆದುಕೊಂಡು ಗಟ್ಟಿಯಾಗಿ ತಬ್ಬಿಕೊಂಡನು. ಇವನ ಮೇಲೆ ನಂಬಿಕೆ ಇಟ್ಟು ಈ ಮನೆಗೆ ಬಂದು ತಪ್ಪು ಮಾಡಿದೆ ಎಂದುಕೊಂಡವಳ ಕಣ್ಣಂಚಲ್ಲಿ ನೀರು ಸುರಿಯುತ್ತಿದ್ದರೂ ಅವನಿಂದ ದೂರ ಸರಿಯಲು ಪ್ರಯತ್ನಿಸಿ ಸೋತು ತನ್ನ ಬ್ಯಾಗಿಗಾಗಿ ಸುತ್ತಲೂ ಕಣ್ಣಾಡಿಸಿದಾಗ ಅದು ಸೋಫಾದ ಇನ್ನೊಂದು ಕಡೆಯಲ್ಲಿತ್ತು. ಪ್ಲೀಸ್, ನನ್ನನ್ನು ಬಿಟ್ಟು ಬಿಡು, ನಾನು ಆ ತರಹದ ಹುಡುಗಿಯಲ್ಲ, ಪ್ಲೀಸ್ ಎಂದು ಗೋಗರೆದರೂ ಎಷ್ಟೇ ಕೇಳಿಕೊಳ್ಳುತ್ತಿದ್ದರೂ ಅವನ ಹಿಡಿತ ಬಿಗಿಯಾಗಿತ್ತು. ಆದಷ್ಟು ಅವನನ್ನು ತಳ್ಳಲು ನೋಡಿ ಸೋತವಳು ಅಳುತ್ತಲೇ, ನೀನು ನನ್ನ ಮೈಮುಟ್ಟಿ ಏನಾದರೂ ಬಲಾತ್ಕಾರ ಮಾಡಲು ಪ್ರಯತ್ನಿಸಿದರೆ ಈ ಮನೆಯಿಂದ ನನ್ನ ಹೆಣ ಹೊರಗಡೆ ಹೋಗುತ್ತದೆಯೇ ಹೊರತು ನಾನಲ್ಲ. ನೀನು ಕೆಟ್ಟವನು ಅಂತ ತಿಳಿದಿದ್ದರೂ ನನ್ನ ಜೊತೆಗೆ ಒಳ್ಳೆಯವನಾಗಿ ವರ್ತಿಸುವುದನ್ನು ನೋಡಿ ನಿನ್ನ ಬಗ್ಗೆ ಕೇಳಿದ್ದೆಲ್ಲ ಸುಳ್ಳು ಇರಬೇಕೆಂದು ನನ್ನ ನೋವನ್ನೆಲ್ಲ ನಿನ್ನಲ್ಲಿ ಹೇಳಿ ನಂಬಿಕೆಯಿಂದ ಈ ಮನೆಗೆ ಬಂದರೆ ನೀನು ಹೀಗೆಲ್ಲ ವರ್ತಿಸುವುದು ಸರಿಯಾ ಅಂತ ಅಳುತ್ತಲೇ ಕೊಸರಾಡುವುದನ್ನು ಬಿಟ್ಟು ಅವನ ಭುಜದ ಮೇಲೆ ತಲೆಯಿಟ್ಟು ಅವನನ್ನು ಬಳಸಿದಳು. ಅವಳ ಮಾತಿಗೆ ನಸುನಕ್ಕು ನಿಧಾನವಾಗಿ ಅವಳಿಂದ ದೂರ ಸರಿದು ಅಳುತ್ತಿರುವವಳ ಕಣ್ಣೀರನ್ನು ಒರೆಸಿ, ಉಶ್, ಈಗ ಅಳುವುದನ್ನು ನಿಲ್ಲಿಸುತ್ತೀಯಾ ಅಥವಾ ನಾನು ಅನ್ನುತ್ತಾ ಅವಳ ಸನಿಹ ಸರಿದಾಗ ಶ್ರೀನಿಧಿ ಅಳು ನಿಂತಿತ್ತು. ಲೂಸು, ಮೆಂಟಲ್, ಗೂಬೆ ಎಲ್ಲ ನೀನೆ. ನಾನು ಮನಸ್ಸು ಮಾಡಿದ್ದರೆ ನಮ್ಮ ಮೊದಲ ಭೇಟಿಯಲ್ಲೇ ನನ್ನ ಕೆನ್ನೆಗೆ ಹೊಡೆದು ಅವಮಾನ ಮಾಡಿದ್ದೀಯಲ್ಲ, ಅದರ ಮರುದಿನವೇ ನಿನ್ನನ್ನು ಇಲ್ಲಿಗೆ ಎತ್ತಾಕಿಕೊಂಡು ಬಂದು ಏನಾದರೂ ಮಾಡುತ್ತಿದ್ದೆ. ಅಷ್ಟೊಂದು ಕೋಪ, ದ್ವೇಷವಿತ್ತು ನಿನ್ನ ಮೇಲೆ. ಆದರೆ ಯಾವಾಗ ನಿನ್ನ ಜೊತೆ ಮಾತನಾಡಲು ರೇಗಿಸಲು ಶುರು ಮಾಡಿದೆನೋ ನೀನು ಮಾಡಿದ ಅವಮಾನ, ಕೆನ್ನೆಗೆ ಹೊಡೆದ ಏಟೆಲ್ಲ ನೆನಪೇ ಆಗಿಲ್ಲ. ಹೌದು, ನಿನ್ನ ಕ್ಲಾಸ್ಮೇಟ್ಸ್ ಹಾಗೆ ಪೂರ್ತಿ ಕ್ಯಾಂಪಸ್ ಹೇಳುವಂತೆ ನಾನು ಒಂದೊಮ್ಮೆ ತುಂಬ ಕೆಟ್ಟವನಾಗಿದ್ದೆ. ಈಗ ಬದಲಾಗಿ ಹೊಸ ಮನುಷ್ಯನಾಗಿದ್ದೇನೆ. ಆದರೆ ನನ್ನ ದುರಾದೃಷ್ಟಕ್ಕೆ ನೀವೆಲ್ಲ ನನ್ನನ್ನು ಹಳೆಯ ಸಾಮ್ರಾಟ್ ಆಗಿಯೇ ನೋಡುತ್ತಿದ್ದೀರಿ. ಬಿಡು, ನಮ್ಮನ್ನು ನಾವು ಬದಲಾಯಿಸಬಹುದೇ ಹೊರತು ನಮ್ಮ ಮೇಲಿರುವ ಜಗತ್ತಿನ ದೃಷ್ಟಿಯನ್ನಲ್ಲ. ಇನ್ನೂ ನಿನ್ನ ಬಗ್ಗೆ, ಹೌದು, ಒಂದೊಮ್ಮೆ ಹುಡುಗಿಯರ ಹಿಂದೆ ಅಲೆದವನು ನಾನು. ಆದರೆ ನಿನ್ನ ಜೊತೆಗಿನ ಮಾತು, ಆ ಬೈಗುಳ, ಆಗಲೇ ನೀನು ಹೇಳಿದಂತೆ ನಾವಿಬ್ಬರೂ ಗೆಳೆಯರಲ್ಲ, ಪರಿಚಯವಂತೂ ಮೊದಲೇ ಇಲ್ಲ. ಆದರೂ ನಿನ್ನನ್ನು ನೋಡಿದರೆ ಮಾತನಾಡಿಸಬೇಕು, ಕಾಡಿಸಬೇಕು, ನಿನ್ನ ಕೈಯಲ್ಲಿ ಉಗಿಸಿಕೊಳ್ಳಬೇಕು ಅಂತನಿಸುತ್ತದೆ. ಇಷ್ಟು ವರ್ಷಗಳಲ್ಲಿ ಎಷ್ಟೋ ಜನ ನನ್ನೆದುರು ಕಣ್ಣೀರು ಹಾಕಿ ಹತ್ತು ಕೂಗಿದರೂ ನನಗೇನು ಅನ್ನಿಸುತ್ತಲೇ ಇರಲಿಲ್ಲ. ಆದರೆ ಆ ದಿನ ಬಸ್ ಸ್ಟ್ಯಾಂಡ್ ಹಾಗೂ ಆಸ್ಪತ್ರೆ ಎದುರು ನೀನು ಅಳುತ್ತಾ ಕಣ್ಣೀರು ಹಾಕುವುದನ್ನು ನೋಡಿ ನಿಜಕ್ಕೂ ಬೇಸರವಾಗಿತ್ತು. ನಿನ್ನ ಮೇಲೆ ಕೆಟ್ಟ ದೃಷ್ಟಿ ಇಟ್ಟುಕೊಂಡು ಈ ಮನೆಗೆ ನಿನ್ನನ್ನು ಕರೆಯುವುದು ಬಿಡು. ಅಂತಹ ಒಂದು ಯೋಚನೆಯೇ ನನಗೆ ಬಂದಿರಲಿಲ್ಲ. ನನ್ನ ಜೀವನದಲ್ಲಿ ಬಂದ ಪ್ರತಿಯೊಬ್ಬರೂ ನನ್ನ ಹಣದಲ್ಲಿ ಎಂಜಾಯ್ ಮಾಡಿ ಹೋಗುತ್ತಿದ್ದರೆ ಹೊರತು ಇಲ್ಲಿಯವರೆಗೂ ನನ್ನ ಬಗ್ಗೆ ಅಥವಾ ನನ್ನ ಫ್ಯಾಮಿಲಿ ಬಗ್ಗೆ ಕೇಳಲೇ ಇಲ್ಲ. ಅವರಿಗದರ ಅವಶ್ಯಕತೆಯೂ ಇಲ್ಲ ಬಿಡು. ಆದರೆ ಈ ದಿನ ನಾವಿಬ್ಬರೂ ಅಪರಿಚಿತರಾದರೂ ನೀನು ನನ್ನಲ್ಲಿ ನಿನ್ನ ಬಗ್ಗೆಯೆಲ್ಲ ಹೇಳುವಾಗ ಇಷ್ಟು ವರ್ಷ ನನ್ನ ಜೀವನದಲ್ಲಿ ಇಂತಹ ಒಬ್ಬ ಗೆಳೆಯ ಅಥವಾ ಗೆಳತಿ ಸಿಗಲಿಲ್ಲವೆಂದು ತುಂಬ ಬೇಸರವಾಯಿತು ಅನ್ನುತ್ತಾ ಸೋಫಾದಿಂದ ಎದ್ದು ಅಲ್ಲೇ ಇದ್ದ ಬ್ಯಾಗನ್ನು ಅವಳ ಪಕ್ಕದಲ್ಲಿಟ್ಟು, ನಾನು ಬದಲಾಗಿದ್ದೇನೆ ಎಂದು ಹೇಳಿದರೂ ನೀನು ಕೂಡ ನನ್ನನ್ನು ಉಳಿದವರ ಹಾಗೆ ಜಡ್ಜ್ ಮಾಡಿದ್ದು ನನಗೆ ಇಷ್ಟವಾಗಲಿಲ್ಲ. ಅದಕ್ಕೆ ಕೋಪದಲ್ಲಿ ನಿನ್ನ ಜೊತೆ ಸ್ವಲ್ಪ ಮಿತಿಮೀರಿ ವರ್ತಿಸಿದೆ. ಅದನ್ನೇ ತಲೆಯಲ್ಲಿಟ್ಟುಕೊಂಡು ಇವನು ಕೆಟ್ಟವನು, ಸತ್ತರೂ ಬದಲಾಗೊಲ್ಲವೆಂದು ಎಣಿಸಬೇಡ. ಜೀವನದಲ್ಲಿ ಮೊದಲ ಬಾರಿ ನಾನು ಕೂಡ ಒಬ್ಬ ಒಳ್ಳೆಯ ಮನುಷ್ಯನಾಗಬಹುದು. ನನಗೂ ಒಂದು ಹೃದಯವಿದೆ. ಅದು ಇತರರ ನೋವು ಕಷ್ಟಗಳನ್ನು ನೋಡಿ ಕೇಳಿ ಮರಗುತ್ತದೆ ಎನ್ನುವುದನ್ನು ತಿಳಿಸಿಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ನಿಧಿ. ಕೊನೆಗೊಂದು ಪ್ರಶ್ನೆ, ಒಂದು ಗಂಡು ಮತ್ತು ಒಂದು ಹೆಣ್ಣು ಒಳ್ಳೆಯ ಗೆಳೆಯರಾಗಲು ಸಾಧ್ಯವಿಲ್ಲವೇ ಅಂತ ಅವಳೆದುರು ನಿಂತು ಅವಳತ್ತಲೇ ನೋಡುತ್ತಾ ಕೇಳಿದಾಗ, ಯಾಕೆ ಸಾಧ್ಯವಿಲ್ಲ? ನಮ್ಮ ಕ್ಲಾಸಲ್ಲಿ ನನಗೆ ತುಂಬ ಜನ ಹುಡುಗರು ಗೆಳೆಯರಿದ್ದಾರೆ.
ಆದರೆ ಬೆಸ್ಟ್ ಫ್ರೆಂಡ್ಸ್ ಅಂತ ಇರೋದು ಪ್ರಗತಿ ಒಬ್ಬಳೇ. ಅವಳನ್ನು ಬಿಟ್ಟರೆ ಬೇರೆ ಯಾರೊಂದಿಗೂ ನಾನು ಅಷ್ಟೊಂದು ಬೆರೆಯುವುದಿಲ್ಲ ಅನ್ನುತ್ತಾ ಬ್ಯಾಗ್ ಹಾಕಿಕೊಂಡು ಎದ್ದು ನಿಂತು, ಆಗಲೇ ತುಂಬ ತಡವಾಯಿತು. ಇನ್ನೊಮ್ಮೆ ನಾನೇನಾದರೂ ಹೇಳಿ ನಿನಗೆ ತಲೆಕೆಟ್ಟು ಕೋಪಗೊಂಡು ನನ್ನ ಮೈ ಕೈ ಮುಟ್ಟಿದರೆ ನಿನ್ನ ಮೈಯಲ್ಲಿನ ಎಲ್ಲ ಮೂಳೆ ಪುಡಿ ಮಾಡುತ್ತೇನೆ ನೋಡು. ಯಪ್ಪಾ, ಒಂದು ಕ್ಷಣ ಎಷ್ಟು ಭಯಪಟ್ಟಿದ್ದೆ ಗೊತ್ತಾ ಅಂತ ತುಸು ಕೋಪದಲ್ಲಿ ಹೇಳಿದವಳ ವರಸೆಗೆ ನಕ್ಕು, ಈಗ ನಾವು ಫ್ರೆಂಡ್ಸ್ ಆಗಿದ್ದೇವಲ್ಲ, ಇನ್ನು ಮುಂದೆ ಹಾಗೆಲ್ಲ ಬಿಹೇವ್ ಮಾಡಲ್ಲ ಬಿಡು ಎಂದಾಗ ಆಶ್ಚರ್ಯದಲ್ಲೇ ಅವನತ್ತ ನೋಡಿ, ಹೋಯ್ ಯಾರು ಫ್ರೆಂಡ್ಸು? ನಾನು ಯಾವಾಗ ನಿನ್ನನ್ನು ಫ್ರೆಂಡ್ ಎಂದು ಒಪ್ಪಿಕೊಂಡೆ ಎಂದು ಗೊಂದಲದಲ್ಲೇ ಕೇಳಿದಾಗ ಅವನು ನಗುತ್ತಾ, ಹೋ, ಮೇಡಮ್ಮಿಗೆ ಸ್ಮಾರ್ಟ್ ಹ್ಯಾಂಡ್ಸಮ್ ಆಗಿರೋ ನನ್ನಂತಹ ಹುಡುಗನ ಗರ್ಲ್ಫ್ರೆಂಡ್ ಆಗಲು ಇಷ್ಟ ಇತ್ತೇನೋ. ನಾನು ಸುಮ್ಮನೆ ಫ್ರೆಂಡ್ ಅಂದುಬಿಟ್ಟೆ ಛೇ ಎಂದು ಕಷ್ಟೊಡೆದು ನಕ್ಕರೆ, ಏಯ್ ಮಂಗ, ಜಾಸ್ತಿ ಕನಸು ಕಾಣಬೇಡ. ಈ ಶ್ರೀನಿಧಿ ಜೀವನದಲ್ಲಿ ಬಾಯ್ ಫ್ರೆಂಡ್, ಪ್ರೀತಿ, ಮದುವೆ ಎಲ್ಲ ಒಬ್ಬನಿಗೆ ಮಾತ್ರ ಮೀಸಲು. ಆ ರಾಜಕುಮಾರ ಎಲ್ಲಿದ್ದಾನೋ ಏನೋ. ಮುಂದೊಂದು ದಿನ ನಾನು ಗೈನಕಾಲಜಿಸ್ಟ್ ಆದ ಮೇಲೆ ಅದರ ಬಗ್ಗೆ ಯೋಚಿಸುತ್ತೇನೆ. ಅದು ಬಿಟ್ಟು ನಿನ್ನಂತಹ ಶ್ರೀಮಂತ ಹುಡುಗನಿಗೆ ನನ್ನ ಜೀವನದಲ್ಲಿ ಬಾಯ್ ಫ್ರೆಂಡ್ ಜಾಗ ಅಷ್ಟೆ ಎಂದು ಗಂಭೀರವಾಗಿ ಹೇಳಿದವಳ ಮಾತು ಕೇಳಿ ತುಸು ಬೇಸರವಾದರೂ, ಥ್ಯಾಂಕ್ಸ್ ಶ್ರೀನಿಧಿಯವರೇ, 2 ಸಲ ಮ್ಯಾಗಿ ಮಾಡಿಕೊಟ್ಟ ಪುಣ್ಯಕ್ಕೆ ನಿಮ್ಮ ಜೀವನದಲ್ಲಿ ಬಾಯ್ ಫ್ರೆಂಡ್ ಜಾಗ ಆದರೂ ಕೊಟ್ಟಿದ್ದೀರಲ್ಲ. ತಾವು ಇಲ್ಲಿಂದ ಹೊರಟರೆ ನನಗೆ ಬಾಸ್ಕೆಟ್ಬಾಲ್ ಪ್ರಾಕ್ಟೀಸ್ ಮಾಡಲು ಹೋಗಬೇಕು ಸೋ ಅಂದಾಗ ಅಲ್ಲೇ ಇದ್ದ ಬೌಲ್, ಜ್ಯೂಸ್ ಬಾಟಲ್ ಹಿಡಿದು ಅಡಿಗೆ ಕೋಣೆಯೊಳಗಡೆ ಹೋಗಿ ತೊಳೆದು ಇಟ್ಟು ಬಂದರೆ ಶ್ರೀನಿಧಿ ಮನೆಯ ಹೊರಗಡೆ ಬಂದು ನಿಂತಳು. ಬಾಗಿಲು ಹಾಕಿ ಮನೆಗೆ ಬೀಗ ಜಡಿದ ಸಾಮ್ರಾಟ್ ಶ್ರೀನಿಧಿಯತ್ತ ನೋಡದೆ ಮೇನ್ ಡೋರಿನತ್ತ ಸಾಗಿದರೆ, ಅವನ ಹಿಂದೆ ಹೊಯ್ ಮಂಗ, ನಾನಿಲ್ಲಿ ನಿನಗಾಗಿ ಕಾಯುತ್ತಿದ್ದರೆ ಯಾರೋ ಪರಿಚಯ ಇಲ್ಲದವರ ಹಾಗೆ ನನ್ನನ್ನು ಬಿಟ್ಟು ಹೋಗುತ್ತಿದ್ದೀಯಲ್ಲ, ನಿಲ್ಲೋ ಪುಣ್ಯಾತ್ಮ ಅನ್ನುತ್ತಾ ಅವನ ಹಿಂದೆ ಓಡುತ್ತಾ ಹೇಳಿದರೆ, ಅವಳ ಮಾತನ್ನು ಕೇಳಿ ಕೋಪದಲ್ಲಿ, ನೋಡಿ ಮೇಡಮ್, ನಾನು ನಿಮ್ಮ ಜಸ್ಟ್ ಬಾಯ್ ಫ್ರೆಂಡ್ ಅಷ್ಟೇ. ನನಗಾಗಿ ನೀವು ಕಾಯುವ ಅಥವಾ ಇನ್ಮುಂದೆ ನನ್ನ ಜೊತೆ ಮಾತನಾಡುವ ಅವಶ್ಯಕತೆ ಇಲ್ಲ ಬಾಯ್ ಅನ್ನುತ್ತಾ ಅವಳ ಉತ್ತರಕ್ಕೂ ಕಾಯದೆ ಅಲ್ಲಿಂದ ನಡೆದು ಬರುತ್ತಿರುವ ಆಟೋ ಏರಿ ಒಬ್ಬನೇ ಹೊರಟರೆ, ಇವನಿಗೆಲ್ಲೋ ತಲೆ ಕೆಟ್ಟಿದೆ, ಲೂಸು ನನ್ನ ಮಗ, ಏನೇನೋ ಹೇಳುತ್ತಿದ್ದಾನೆ. ಇವನೇ ನನ್ನ ಹಿಂದೆ ಬಿದ್ದು ಮಾತನಾಡುತ್ತಿದ್ದದ್ದು ತಾನೆ, ಏನೋ ನಾನೇ ಅವನ ಹಿಂದೆ ಬಿದ್ದಿದ್ದೇನೆ ಎನ್ನುವ ಹಾಗೆ ಹಾಡುತ್ತಾನೆ ಮಂಗ ಅನ್ನುತ್ತಾ ಮೇನ್ ಡೋರ್ ತನಕ ನಡೆದು ಬಂದು ಸಿಟಿ ಬಸ್ ಏರಿ ಆಶ್ರಮ ಸೇರಿದಳು. ಕಾಲು ನೋವಿನ ಕಾರಣದಿಂದ 15ರಿಂದ 20 ನಿಮಿಷ ಬಾಸ್ಕೆಟ್ಬಾಲ್ ಪ್ರಾಕ್ಟೀಸ್ ಮಾಡುತ್ತಿದ್ದ ಸಾಮ್ರಾಟ್ ಇಂದು ಗಂಟೆಗಳು ಕಳೆದರೂ ಗೆಳೆಯರೊಂದಿಗೆ ಆಡುವುದರ ಜೊತೆ ಎಲ್ಲರಿಗಿಂತ ಜಾಸ್ತಿ ಅವನೇ ಬಾಲನ್ನು ಬಾಸ್ಕೆಟ್ಟಿಗೆ ಹಾಕಿದ್ದ. ಕೊನೆಗೆ ಆಟ ನಿಲ್ಲಿಸಿ ಅವನ ಗೆಳೆಯರು ಅಲ್ಲಿಂದ ಹೊರಟರೆ ಹಾಸ್ಟೆಲಿನತ್ತ ಹೆಜ್ಜೆ ಹಾಕುತ್ತಿದ್ದವನಿಗೆ ನಿಧಾನಕ್ಕೆ ಕಾಲು ನೋವು ಶುರುವಾಗಿತ್ತು. ತನ್ನ ಕೋಣೆ ಒಳಗಡೆ ಹೋಗಿ ಸ್ನಾನದ ಕೋಣೆ ಹೊಕ್ಕು ಆದಷ್ಟು ತಣ್ಣೀರು ತನ್ನ ಮೈ ಮೇಲೆ ಸುರಿದುಕೊಂಡು, ಹೌ ಡೇರ್ ಶಿ, ನಾನು ಜಸ್ಟ್ ಬಾಯ್ ಫ್ರೆಂಡ್ ಅಂತೆ. ಆಗಿದ್ದರೆ ಇವಳ ಎಲ್ಲ ಬಾಯ್ ಫ್ರೆಂಡಿಗೂ ಇವಳ ಫ್ಲ್ಯಾಶ್ ಬ್ಯಾಕ್ ಹೇಳಿ ಅಳುತ್ತಿದ್ದಳೇನೋ. ಈಡಿಯಟ್. ಹುಡುಗಿಯರಿಂದ ದೂರ ಇರಬೇಕೆಂದು ನಿರ್ಧಾರ ಮಾಡಿದವನು ತೆಪ್ಪಗೆ ಇರಬೇಕಿತ್ತು. ಅದು ಬಿಟ್ಟು ಅವಳ ಹಿಂದೆ ತಿರುಗಿ ಉಗಿಸಿಕೊಳ್ಳುವುದರ ಜೊತೆ ಕೊನೆಗೆ ಚೆನ್ನಾಗಿ ಬತ್ತಿ ಇಟ್ಟಳು. ಶ್ರೀಮಂತರ ಮಕ್ಕಳೇನೋ ಪ್ರಾಣಿಗಳ, ನಾವು ಮನುಷ್ಯರ ಹಾಗೆ ಇರುವುದಿಲ್ಲವಾ ಏನೋ. ನನ್ನ ಜೊತೆ ನಾನು ಆಯ್ಕೆ ಮಾಡಿದ ಫ್ರೆಂಡ್ಸ್ ಎನ್ನುವ ನಾಲಾಯಕ್ ಗೆಳೆಯರು ಕೆಟ್ಟವರು ಅಂದ ಮಾತ್ರಕ್ಕೆ ಎಲ್ಲ ಶ್ರೀಮಂತ ಮಕ್ಕಳು ಹಾಗೆಯಾ, ಸ್ಟುಪಿಡ್ ಅಂತ ಶ್ರೀನಿಧಿಗೆ ಬೈಯುತ್ತಾ ಅವಳ ಮಾತುಗಳನ್ನೇ ಮೆಲುಕು ಹಾಕುತ್ತಿದ್ದವನ ಮನಸ್ಸಲ್ಲಿ ಮೊದಲ ಬಾರಿಗೆ ಅಸ್ಪಷ್ಟ ಭಾವನೆಗಳ ತೊಳಲಾಟ ನಡೆಯುತ್ತಿತ್ತು. ಈ ಕತೆ ಇನ್ನು ಮುಂದುವರೆಯುವುದು. ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.